ಹರಿ ಓಂ ನಮಸ್ತೆ. ಈ 7 ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಪೂರ್ಣ ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಅಧ್ಯಾಯಗಳು 3, 4 ಮತ್ತು 5ನೇ ಅಧ್ಯಾಯ. 3ನೇ ಅಧ್ಯಾಯ ಕರ್ಮಯೋಗ. ಈ ಅಧ್ಯಾಯದಲ್ಲಿ ನಾವು ತಿಳಿಯಬೇಕಾದ ಕೆಲವು ಅಂಶಗಳು. ಯಾವುದೇ ಕೆಲಸಗಳನ್ನು ಮಾಡುತ್ತಿದ್ದರೆ ಮಧ್ಯದಲ್ಲಿ ನಿಲ್ಲಿಸಬೇಡ. ಹಾಗೆ ಮಾಡಿದರೆ ನಿನಗೆ ಜ್ಞಾನನಿಷ್ಠೆ ಉಂಟಾಗುತ್ತದೆ. ಬದುಕಿರುವ ಕರ್ಮಜೀವಿಯು ಒಂದು ಕ್ಷಣವೂ ಕೂಡ ಯಾವುದಾದರೂ ಒಂದು ಕರ್ಮ ಮಾಡದೇ ಇರಲಾರದು. ಪ್ರಕೃತಿಯಲ್ಲಿರುವ ಸತ್ವ, ರಜ, ತಮೋ ಗುಣಗಳ ಪ್ರಭಾವದಿಂದ ಕೆಲಸವನ್ನು ಮಾಡಿಸುತ್ತಲೇ ಇರುತ್ತವೆ. ಆ ಕರ್ಮಗಳನ್ನು ಸರಿಯಾದ ವಿಧಾನದಲ್ಲಿ ಮಾಡು ಎಂದು ತಿಳಿಸುತ್ತದೆ ಈ ಅಧ್ಯಾಯ. ಆತ್ಮಜ್ಞಾನ ಪಡೆಯಲು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಕರ್ಮೇಂದ್ರಿಯಗಳೆಲ್ಲವನ್ನು ಮನಸ್ಸಿನೊಂದಿಗೆ ನಿಗ್ರಹಿಸಲು ಹೇಳಿರುವನು. ಹೀಗೆ ನಿಗ್ರಹಿಸುವಾಗ ಮನಸ್ಸು ನಮಗೆ ಮೋಸ ಮಾಡುತ್ತದೆ. ಆದುದರಿಂದ ಜಾಗರೂಕನಾಗಿರು ಎಂದು ತಿಳಿಸುತ್ತದೆ ಈ ಅಧ್ಯಾಯ. ಹಾಗೆ ಆತ್ಮ ಸಾಕ್ಷಾತ್ಕಾರ ನಮ್ಮ ಗುರಿ ಇರಬೇಕು. ಹಾಗೆ ಆಗಲು ಮನಸ್ಸಿನಿಂದ ಜ್ಞಾನೇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ವಿಹಿತವಾದ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನು ಮಾಡುತ್ತಾ ಫಲ ಆಶಿಸದೆ ಕರ್ಮ ಮಾಡು. ಹೀಗೆ ಮಾಡಿದರೆ ನೀನು ಕರ್ಮಯೋಗಿಯಾಗುವೆ ಎಂದು ತಿಳಿಸುತ್ತದೆ ಈ ಅಧ್ಯಾಯ. ಕರ್ಮಗಳನ್ನು ಮಾಡದೇ ಹೋದರೆ ಜೀವನ ಯಾತ್ರೆ ಸಾಗುವುದಿಲ್ಲ. ಆದ್ದರಿಂದ ಮಾಡುವ ಕೆಲಸಗಳು ಶಾಸ್ತ್ರದಲ್ಲಿರುವಂತೆ ಮತ್ತು ವಿಹಿತವಾದಂತಹ ಕರ್ಮಗಳು ಮಾಡಿದರೆ ಆ ಕರ್ಮಾಚರಣೆ ನಿನ್ನ ಮನಸ್ಸನ್ನು ಪರಿಶುದ್ಧ ಮಾಡಿ ಅದರ ದ್ವಾರ ಆತ್ಮಜ್ಞಾನ ಉಂಟಾಗುತ್ತದೆ ಎಂದು ತಿಳಿಸುತ್ತದೆ. ನಿನ್ನ ದ್ರವ್ಯ ಸಂಪಾದನೆಗಳ ಕರ್ಮಗಳನ್ನು ಸಹ ವೇದೋಕ್ತ ಕರ್ಮಗಳನ್ನು ಮಾಡುವುದಕ್ಕಾಗಿ ಉಪಯೋಗಿಸುವುದರಿಂದ ದ್ರವ್ಯಾರ್ಜನ ಕರ್ಮಗಳು ನಮ್ಮನ್ನು ಬಂಧಿಸುವುದಿಲ್ಲ ಎಂದು ಹೇಳಿ ನಮ್ಮ ಜೀವನ ಯಾತ್ರೆ ಹೇಗೆ ಸಾಗಬೇಕು, ಭಗವದ್ ಅನುಗ್ರಹವನ್ನು ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಾಲಿಸಬೇಕು ಎಂದು ತಿಳಿಸುತ್ತಿರುವನು ಈ ಅಧ್ಯಾಯದಲ್ಲಿ. ಈ ಅಧ್ಯಾಯದಲ್ಲಿ ನಮ್ಮನ್ನು ಯಜ್ಞಗಳನ್ನು ಮಾಡುತ್ತಿರಬೇಕೆಂದು ಅನುಭವಿಸುವ ಪ್ರತಿಯೊಂದು ವಸ್ತುವನ್ನು ಕೂಡ ಭಗವಂತನಿಗೆ ನಿವೇದನೆ ಮಾಡಿ ಅನುಭವಿಸುತ್ತಿರಬೇಕೆಂದು ಸೂಚಿಸಿದ್ದಾನೆ. ಆ ಪರಮಾತ್ಮನ ಸೂಚನೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಆಚರಿಸಲು ಪ್ರಯತ್ನ ಮಾಡೋಣ. ಧರ್ಮಬದ್ಧನಾಗಿ ನ್ಯಾಯಬದ್ಧನಾಗಿ ಸಂಪಾದಿಸಿ ಭಗವಂತನಿಗೆ ನಿವೇದನೆ ಮಾಡಿದರೆ ಪುಣ್ಯವು ಲಭಿಸುತ್ತದೆ. ಇದನ್ನು ನಿತ್ಯ ಜೀವನದಲ್ಲಿ ಆಚರಿಸಲು ಪ್ರಯತ್ನ ಮಾಡೋಣ. ಹರಿ ಓಂ. 4ನೇ ಅಧ್ಯಾಯ ಜ್ಞಾನಯೋಗ. ಪರಂಪರಾಗತವಾದ ಈ ಕರ್ಮಯೋಗವನ್ನು ಶಾಶ್ವತವಾದದ್ದೆಂದು ಈ ಗೀತೋಪದೇಶ ಆಧುನಿಕತೆ ಎಷ್ಟು ಬೆಳೆದರೂ ಎಷ್ಟು ಯುಗಗಳಾದರೂ ಪ್ರತಿ ಯುಗದವರೆಗೂ ಎಲ್ಲ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳಲ್ಲಿ ಶ್ರೇಯಸ್ಸು ಉಂಟು ಮಾಡುವಂತಹದ್ದು ಎಂದು ಭಗವದ್ಗೀತೆಯ ಪ್ರಾಶಸ್ತ್ಯವನ್ನು ಅಚಂಚಲವಾದ ಮಾತಿನ ವಿಶ್ವಾಸವನ್ನು ಚಾಚೂ ತಪ್ಪದೆ ಇರಿಸಿಕೊಳ್ಳುತ್ತಾ ಪಾಲಿಸೋಣ. ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಭಗವಂತನು ಹೇಳುತ್ತಿರುವ ಗೀತೆಯನ್ನು ಮನಸ್ಸಿನಿಂದ ಗ್ರಹಿಸಿ ಅನುಸರಿಸಿ ಎಲ್ಲರಿಗೂ ತಿಳಿಯಪಡಿಸೋಣ. ಗೀತೆಗೆ ನಾವು ಅತ್ಯಂತ ಗೌರವ ಕೊಡುತ್ತಾ ಗೀತೆ ತಿಳಿಯದೆ ಇರುವವರು ಇರಲೇಬಾರದು, ಎಲ್ಲರೂ ತಿಳಿದಿರಬೇಕು ಎನ್ನುವ ಜವಾಬ್ದಾರಿಯನ್ನು ಸಂಕಲ್ಪ ದೀಕ್ಷತೆಯಿಂದ ಮುಂದೆ ಸಾಗೋಣ. ಪರಮಾತ್ಮನಿಗೆ ನಾವೆಂದರೆ ಇಷ್ಟವಾದುದರಿಂದ ಕರ್ಮಯೋಗವನ್ನು ಭಗವದ್ಗೀತೆಯನ್ನು ಇಷ್ಟು ಕಾಲಕ್ಕೆ ನಮಗೆ ಕೇಳುವ ಭಾಗ್ಯ ಲಭಿಸಿದೆ. ಕೋಟ್ಯಾಂತರ ಜನಗಳಲ್ಲಿ ಭಗವಂತನು ನಮ್ಮನ್ನೇ ಇಷ್ಟಪಟ್ಟು ಉಪದೇಶ ಮಾಡುತ್ತಿರುವನು ಎನ್ನುವುದನ್ನು ನೆನೆಯುತ್ತಾ ಆ ಆನಂದದ ಉಕ್ಕಿನಲ್ಲಿ ಪರಮಾತ್ಮನನ್ನು ನೆನೆಯೋಣ. ನಮಗೆ ಲಭಿಸಿದ ಮಾನವ ಜನ್ಮವು ಉತ್ತಮವಾದ ಜನ್ಮವೆಂದು ತಿಳಿದು ಈ ಜನ್ಮ ಮೋಕ್ಷಕ್ಕೆ ಸೋಪಾನ. ಈ ಅವಕಾಶ ಉಪಯೋಗಿಸಿಕೊಳ್ಳದೆ ಸುಖ ಭೋಗಗಳಲ್ಲಿ ಮುಳುಗಿ ದೌರ್ಭಾಗ್ಯ ಕೆಲಸಗಳನ್ನು ಮಾಡದೆ ಜನ್ಮವನ್ನು ಹಾಳು ಮಾಡಿಕೊಳ್ಳದೆ ಮೋಕ್ಷ ಪಡೆಯಲು ಸಾಧನೆ ಮಾಡೋಣ. ಪರಮಾತ್ಮನ ದಿವ್ಯತ್ವವನ್ನು, ಸರ್ವತ್ವವನ್ನು, ಭಗವತ್ ತತ್ವವನ್ನು ಸದಾ ಮನಸಾರೆ ಭಾವನೆ ಮಾಡೋಣ. ಪರಮಾತ್ಮನು ಅಧರ್ಮವು ಮಾಡಿದರೆ ಸಂಹರಿಸಲು ಬರುತ್ತಾನೆ. ಆದ್ದರಿಂದ ಅಧರ್ಮ ಮಾಡದೆ ಧರ್ಮವನ್ನು ಮಾಡಿದರೆ ನಮ್ಮನ್ನು ಆನಂದಿಸಲ್ಪಡಲು ಬರುವನು. ಪರಮಾತ್ಮನು ಹೀಗೆ ಹೇಳುವನು, ನಾನು ಧರಿಸಿರುವ ಅನೇಕವಾದಂತಹ ದೇಹಗಳಲ್ಲಿ ಅವತಾರಗಳಲ್ಲಿ ಯಾವುದೋ ಒಂದು ಸ್ಪಷ್ಟವಾಗಿ ತಿಳಿದುಕೊಂಡು ಸ್ಮರಿಸುತ್ತಿದ್ದರೂ ಅವತಾರದ ಒಂದು ಕರ್ಮವನ್ನು ಸ್ಮರಿಸುತ್ತಾ ಇದ್ದರೂ ನೀನು ಮತ್ತೆ ಜನ್ಮಿಸುವ ಕಾರಣವೇ ಇಲ್ಲ. ಜನನ ಮರಣಗಳಿಂದ ಮುಕ್ತನಾಗಿ ನಿತ್ಯ ಆನಂದದ ಸ್ವರೂಪನಾದಂತಹ ನನ್ನನ್ನು ಸೇರಿ ನಿರತಿಶಯವಾದ ಆನಂದವನ್ನು ಅನುಭವಿಸಬಹುದು ಎಂದು ನಮ್ಮೆಲ್ಲರಿಗಾಗಿ ಪರಮಾತ್ಮ ಹೇಳಿರುವನು. ಆದ್ದರಿಂದ ನಮಗೆ ಇಷ್ಟವಾದ ಅವತಾರವನ್ನು ಜ್ಞಾಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ.
ನಿನ್ನ ಮನಸ್ಸನ್ನು ನನ್ನಲ್ಲಿರಿಸಿದರೆ ನಿನ್ನಲ್ಲಿರುವ ಗುಣದೋಷಗಳು, ಭಯ, ಕೋಪ ದೂರವಾಗುತ್ತದೆ. ಆದ್ದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಕೂಡಲೇ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಪರಮಾತ್ಮನು ಶರೀರದ್ವಾರ, ವಿಗ್ರಹದ್ವಾರ, ಸ್ವರೂಪದ್ವಾರ ಅಂತರ್ಯಾಮಿಯಾಗಿರುವನು. ನಾವು ಪರಮಾತ್ಮನನ್ನು ಗುರುತಿಸಿ ಆರಾಧನೆ ಮಾಡಿದರೆ ಪರಮಾತ್ಮನು ನಮಗೆ ಸ್ಪಂದಿಸಿ ದಿವ್ಯವಾದ ಶಕ್ತಿಯನ್ನು, ಒಳ್ಳೆಯ ಗುಣಗಳನ್ನು ನಮಗೆ ಅನುಗ್ರಹಿಸಿ ಸಕಲ ಕೋರಿಕೆಗಳನ್ನು ಅನುಗ್ರಹಿಸುವನು. ಸಕಲ ಫಲಗಳು ಲಭಿಸುತ್ತವೆ, ಮೋಕ್ಷವೂ ಸಹ ಲಭಿಸುತ್ತದೆ. ನಾವು ಪ್ರತಿದಿನ ಪೂಜಿಸುವ ದೇವತಾ ಮೂರ್ತಿಗಳಲ್ಲಿ ನೋಡಿದರೂ ಅಂತರ್ಯಾಮಿಯಾಗಿರುವ ಪರಮಾತ್ಮನು ನಮಗೆ ಉನ್ನತವಾದ ಫಲಗಳನ್ನು, ಶ್ರೇಯಸ್ಸನ್ನು ಕೊಡುವನು. ಅದನ್ನು ಹೊಂದಲು ಕೂಡಲೇ ಪ್ರಯತ್ನಿಸೋಣ. ಹರಿ ಓಂ. ಅಧ್ಯಾಯ 5. ಕರ್ಮ ಸನ್ಯಾಸ ಯೋಗ. ವಿಹಿತವಾದ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು, ಫಲಗಳನ್ನು ಬೇಡದೆ ನಾನು ನನಗೋಸ್ಕರ ಎನ್ನುವುದನ್ನು ಬಿಟ್ಟು ಭಗವಂತನೇ ನಮ್ಮ ಕೈಯಿಂದ ಮಾಡಿಸುತ್ತಿರುವನು, ಈ ಫಲಿತಗಳು ಅವನಿಗೆ, ಈ ಕರ್ಮ ಪರಮಾತ್ಮನದೇ ಎನ್ನುವ ಭಾವನೆಯಿಂದ ನಮ್ಮ ಕೆಲಸಗಳೆಲ್ಲವನ್ನು ಸಂಸ್ಕರಿಸುತ್ತಾ ಕರ್ಮಯೋಗವನ್ನು ನಮ್ಮ ನಿತ್ಯ ಜೀವನದಲ್ಲಿ ಆಚರಿಸೋಣ. ನಮ್ಮ ನಿತ್ಯ ಜೀವನ ಯಾವ ರೀತಿ ನಡೆಸಿದರೆ ಜ್ಞಾನನಿಷ್ಠರು, ಜ್ಞಾನಯೋಗಿಗಳು ಆಗಿ ಕರ್ಮಬಂಧನಗಳಿಂದ ವಿಮುಕ್ತರಾಗುತ್ತೇವೆ ಎಂಬುದನ್ನು ಈ ಕರ್ಮಸನ್ಯಾಸದಲ್ಲಿ ಸೂಚಿಸುತ್ತಿದ್ದಾನೆ. ಆ ಪರಮಾತ್ಮ ಹೇಳಿದ ಹಾಗೆ ನಾವು ಆತ್ಮಸಾಕ್ಷಾತ್ಕಾರ ಪಡೆಯುವ ಇಚ್ಛೆಯಿಂದ ಕೋರಿಕೆಯಾಗಲಿ ದ್ವೇಷವಾಗಲಿ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾ ಜೀವನವನ್ನು ಕಳೆಯೋಣ. ಕರ್ಮಯೋಗವಾಗಲಿ ಜ್ಞಾನಯೋಗವಾಗಲಿ ಆತ್ಮಸಾಕ್ಷಾತ್ಕಾರವನ್ನು ಎರಡೂ ಅನುಗ್ರಹಿಸುವಂತಹವೇ. ಯಾವುದಾದರೂ ಸರಿ ಇಷ್ಟವಾಗಿ ನಾವು ಆಚರಿಸಿದರೆ ತಪ್ಪದೇ ಆತ್ಮಸಾಕ್ಷಾತ್ಕಾರ ಕೂಡಿ ಬರುತ್ತದೆ. ನಿಷ್ಕಾಮ ಕರ್ಮದಲ್ಲಿ ನಮ್ಮ ಜೀವನವನ್ನು ಕಳೆಯುತ್ತಾ ಇರೋಣ ಎಂದು ತಿಳಿಸುತ್ತದೆ ಈ ಅಧ್ಯಾಯ. ಭಗವಾನನು ಕರ್ಮಯೋಗವು ಜ್ಞಾನಯೋಗಕ್ಕಿಂತ ಯಾವುದರಲ್ಲಿಯೂ ಕಡಿಮೆ ಆದುದು ಅಲ್ಲ, ಕರ್ಮಯೋಗವು ಶ್ರೇಷ್ಠವಾದುದು. ಆದ್ದರಿಂದ ನಿಷ್ಕಾಮ ಕರ್ಮದ ಕಡೆಗೆ ಪರಮಾತ್ಮ ಪ್ರೇರೇಪಣೆ ಮಾಡುತ್ತಿದ್ದಾನೆ. ಕರ್ಮಸನ್ಯಾಸದಲ್ಲಿ ಕರ್ಮಯೋಗದ ಪ್ರಾಶಸ್ತ್ಯವನ್ನು ಹೇಳುತ್ತಿರುವನು. ಹೇಗೆಂದರೆ ಕರ್ಮಯೋಗಿ ಜ್ಞಾನಯೋಗಿಯಾಗುವ ಅವಶ್ಯಕತೆ ಇದೆ. ಇಲ್ಲದೇನೆ ಆತ್ಮಧ್ಯಾನವನ್ನು ಮಾಡುವುದರಿಂದ ಶೀಘ್ರವಾಗಿ ಶುದ್ಧಾತ್ಮ ಸ್ವರೂಪವನ್ನು ಹೊಂದುವನು. ನಮ್ಮ ನಿತ್ಯ ಜೀವನದಲ್ಲಿ ನಿಷ್ಕಾಮ ಕರ್ಮ ಆಚರಿಸುವ ಪ್ರಯತ್ನ ಮಾಡೋಣ. ಕರ್ಮಸನ್ಯಾಸ ಯೋಗದಲ್ಲಿ ನಾವು ಮಾಡುವ ಕರ್ಮಗಳು ನಮ್ಮನ್ನು ಯಾವ ರೀತಿಯಲ್ಲಿ ಬಂಧಿಸಬಾರದು, ಹಾಗೆ ಮಾಡಲು ನಮ್ಮ ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಸಮಸ್ತ ವಸ್ತುಗಳಲ್ಲಿ ಶರೀರಗಳಲ್ಲಿ ನಮ್ಮಂತೆಯೇ ಎಂದು ಸ್ಪಷ್ಟವಾಗಿ ಬೆಳೆಸಿಕೊಳ್ಳುತ್ತಾ ಕರ್ಮಗಳಿಂದ ಬಂಧಿಸಲ್ಪಡದೆ ಪ್ರಯತ್ನ ಮಾಡಬೇಕು. ಕರ್ಮಸನ್ಯಾಸದಲ್ಲಿ ಭಗವಂತನು ಮನಸ್ಸನ್ನು ಬುದ್ಧಿಯನ್ನು ಪ್ರವರ್ತಿಸುವಂತೆ ಉಪದೇಶವನ್ನು ಮಾಡುತ್ತಿರುವನು. ಆ ಭಗವಂತನ ಉಪದೇಶವನ್ನು ನಮ್ಮ ನಿತ್ಯ ಜೀವನದಲ್ಲಿ ಆಚರಿಸುವ ಪ್ರಯತ್ನ ಮಾಡೋಣ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಪರಬ್ರಹ್ಮಣಾರ್ಪಣಮಸ್ತು. ಶುಭಂ ಭವತ್.